ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚೇತನ್ ಕುಮಾರ್ ಆಲಿಯಾಸ್ ಚೇತನ್ ಅಹಿಂಸಾ ರವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಒಂದು ಏನು ತನ್ನ ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಪೋಸ್ಟ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನು ವಿವಾದ ಭುಗಿಲೆದ್ದಿದೆ ಅದ್ರ ಸಂಬಂಧಿಸಿದಂತೆ ಚೇತನ್ ಅವರೇ, ನಿಮ್ಮನ್ನು ಅಹಿಂಸಾ ಅಂತ ನನಗೆ ಕರೆಯೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನೀನು ಅಹಿಂಸಾ ಅಂದರೆ ಏನು ಅಂತ ಫಸ್ಟು ನೀವು ಈ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕಾಗಿದೆ. ನಿಮಗೆ ಐಡೆಂಟಿಟಿ ಮೇನಿಯಾದಿಂದ ನೀವು ಬಳಲ್ತಾ ಇದ್ದೀರಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಅದಕ್ಕೆ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಅನಗತ್ಯವಾಗಿ ಚರ್ಚೆಗೆ ತಗೊಂಡು ಬಂದು ನೀವು ಇಲ್ಲ ಸಲ್ಲದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡೋ ರೀತಿಯಲ್ಲಿ ನೀವು ಸಮಾಜಘಾತಕ ಶಕ್ತಿಯಾಗಿದ್ದೀರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಯು ಆರ್ ಎ ಅನ್ಡೌಟೆಡ್ಲಿ ಯು ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್ ಮಿಸ್ಟರ್ ಚೇತನ್. ಯಾಕೆ ಅಂತ ಹೇಳಿದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಾರತ ಸಂವಿಧಾನವನ್ನು ಪ್ರತಿಯೊಂದು ವಿಚಾರಕ್ಕೂ ಮಧ್ಯೆ ಹೇಳ್ಕೊಂಡು ತೊಗೊಂಡು ಬರ್ತೀರಾ. ನನಗೆ ಅಂಡರ್ ಆರ್ಟಿಕಲ್ 19 ಅಂಡರಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಇದೆ, ಬಾಬಾ ಸಾಹೇಬರು ಸಮಾಜ ನಿರ್ಮಾಣ ಮಾಡೋಕ್ಕೆ ಹೇಳಿದ್ದಾರೆ, ಸಂವಿಧಾನದ ಅಡಿಯಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಾ. ಆದರೆ ಭಾರತ ಸಂವಿಧಾನ ಅಭಿವೃದ್ಧಿ ಕೆಲಸಗಳಿಗೆ ಸಾಮರಸ್ಯ ಗಳಿಸೋದಕ್ಕೆ ಮತ್ತು ಎಲ್ಲ ಸರ್ವ ಧರ್ಮ ಜಾತಿ ಮಾನವ ಕುಲವನ್ನು ನೀವು ಅಭಿವೃದ್ಧಿಯತ್ತ ಕೊಂಡೊಯ್ದು ಮಮತೆ ಕರುಣೆಯಲ್ಲಿ ಬದುಕೋದಕ್ಕೆ ಸಂವಿಧಾನ ಪಾಠ ಮಾಡುತ್ತೆ, ಬೆಂಬಲ ಕೊಡುತ್ತೆ. ಬಾಬಾ ಸಾಹೇಬರು ಅದನ್ನೇ ಹೇಳ್ತಾರೆ. ಆದರೆ ನೀವು ಒಬ್ಬ ಆನರಬಲ್ ಪರ್ಸ್ನಾಲಿಟಿನ, ಇಡೀ ದೇಶ ರಾಜ್ಯ ಅವ್ರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿತ್ವನ ಅನಗತ್ಯವಾಗಿ ಪ್ರಶ್ನೆ ಮಾಡೋದ್ರ ಮೂಲಕ ನೀವು ಅದಕ್ಕೆ ಸಂವಿಧಾನವನ್ನು ನನಗೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಅವಿವೇಕತನದ ಪರಮಾವಧಿ. ಯಾಕೆ ಅಂತ ಹೇಳಿದರೆ ಅಂಡರ್ ಆರ್ಟಿಕಲ್ 19ನಲ್ಲಿ ಖಂಡಿತ ಅಭಿವ್ಯಕ್ತಿ ಸ್ವತಂತ್ರ ಇದೆ. ಆದರೆ ನೀವು ಸಂವಿಧಾನ ಬಾಬಾ ಸಾಹೇಬ್ರ ಹೆಸರು ಹೇಳೋದ್ರ ಮೂಲಕ ಈ ಅಂದರೆ ಅಭಿಮಾನಿಗಳಿದಾರಲ್ಲ, ಬಾಬಾ ಸಾಹೇಬ್ರ ಅಭಿಮಾನಿಗಳು, ಸಂವಿಧಾನದ ಫಲಾನುಭವಿಗಳಿದಾರಲ್ಲ, ಅವರ ಬೆಂಬಲವನ್ನು ಗಿಟ್ಟಿಸೋದಕ್ಕೆ ಏಕೈಕ ಕಾರಣಕ್ಕೋಸ್ಕರ ನೀವು ಸಂವಿಧಾನವನ್ನು ಬಳಸ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ಹಂಗಿದ್ರೆ ನೀವು ಹೋರಾಟಗಾರ ಅಂತ ಹೇಳ್ತೀರಾ, ಸಾಮಾಜಿಕ ಹೋರಾಟಗಾರ ಅಂತ. ಎಲ್ಲಿದೆ ಸಾಮಾಜಿಕ ಹೋರಾಟಗಾರ ಅಂತ? ಯಾವ ರೀತಿ ನೀವು ಗುರುತಿಸ್ಕೊಳ್ತೀರಿ? ಯಾವ ಸಂಸ್ಥೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ? ಅಧಿಕೃತವಾಗಿ ಏನು ನಿಮ್ಮ ಹೋರಾಟದ ಹಿನ್ನೆಲೆ ಏನು? ಹೋರಾಟ ಅಂದರೆ ಏನು? ಹೌ ಡು ಯು ಡಿಫೈನ್ ಸ್ಟ್ರಗಲ್ ಅಂದರೆ ಏನು? ಜಸ್ಟಿಸ್ ಅಂದರೆ ಏನು? ಅದನ್ನು ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಇದೇ ಜೈನ್ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅಪಹಾಸ್ಯ ಮಾಡಿದ ಸಂದರ್ಭದಲ್ಲಿ ಅವಾಗಲೂ ನೀವು ಹೇಳಿದ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನು ಬೇಕಾದರೂ ಅಪಹಾಸ್ಯ ಮಾಡ್ಬೋದು, ಅವಕಾಶ ಇದೆ ಅಂತ ಹೇಳಿದ್ರಿ. ಅವಾಗ ನೀವು ಬಾಬಾ ಸಾಹೇಬರು ಸಂವಿಧಾನ ನಿಮಗೆ ಗೌರವ ಇರಲಿಲ್ವಾ? ನಿಮ್ಗೆ ಯಾವಾಗ ಬೇಕು ಸಂವಿಧಾನ ಬಾಬಾ ಸಾಹೇಬರನ್ನ ಬಳಸ್ಕೊಳ್ಳೋದ್ರ ಮೂಲಕ ಜೊತೆಗೆ ನಮ್ಮ ಸಮುದಾಯದ ನಮ್ಮ ಮುಗ್ಧ ಸಹೋದರರು ನೀಲಿ ಶಾಲ್ಗಳು ಹಾಕ್ಕೊಂಡು ಪಟ್ಟಂತ ನಿಮ್ಮ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನೀವು ಅಟ್ಟದ ಮೇಲೆ ಹೋಗಿ ಕೂತ್ಕೊಂಡಿದ್ದೀರಾ. ನಾನು ಈ ಮೂಲಕ ಹೇಳೋದಿಷ್ಟೇ, ನಮ್ಮ ಕನ್ನಡ ಪರ ಎಲ್ಲ ನಮ್ಮ ಗೌರವಾನ್ವಿತ ಮತ್ತು ಮುಖಂಡರುಗಳು, ಕಾರ್ಯಕರ್ತರಿಗೆ ಮತ್ತು ಈ ನಮ್ಮ ದಲಿತ ಸಂಘಟನೆ ಎಲ್ಲ ನಮ್ಮ ಪ್ರೀತಿಯ ಹಿರಿಯ ಕಿರಿಯ ಸಹೋದರಿಗೆ ಹೇಳೋದಿಷ್ಟೇ ಕಿವಿ ಮಾತು. ನೀವು ನ್ಯಾಯ ಅಂದರೆ ತಿಳ್ಕೊಳ್ಳಿ, ಮತ್ತು ನ್ಯಾಯದ ಪರ ಯಾವ ವ್ಯಕ್ತಿ ಇದ್ದಾರೆ, ವ್ಯಕ್ತಿತ್ವ ಇದೆ ಅನ್ನೋದನ್ನ ಫಸ್ಟು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ನಾನು ಇದನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಈ ರೀತಿಯ ಹುಚ್ಚುತನದ ಮತ್ತು ತನ್ನ ವ್ಯಕ್ತಿ ಪರಾಕಾಷ್ಠೆಗೆ ಬಿಂಬಿಸಬೇಕು, ಐಡೆಂಟಿಟಿ ಮೇನಿಂದ ಬಳದಿರ್ತಕ್ಕಂಥ ಮಾನಸಿಕ ರೋಗಿ ಇರ್ತಕ್ಕಂಥ ಈ ರೀತಿಯ ವ್ಯಕ್ತಿಗಳಿಗೆ ನೀವು ಸೊಪ್ಪಾಕಬೇಡಿ, ಬೆಂಬಲ ಕೊಡಬೇಡಿ. ಯಾಕೆಂತ ಹೇಳಿದ್ರೆ ಇವರು ಆಂಟಿ ಸೋಷಿಯಲ್ ಎಲಿಮೆಂಟು, ಸಮಾಜಘಾತಕ ಶಕ್ತಿ ಈ ವ್ಯಕ್ತಿ. ಇವರು ಎಲ್ಲ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅದೇ ಮಾಡ್ತಕ್ಕಂಥ ಬಂದಿರೋದು. ಇದಕ್ಕೆ ನಮ್ಮ BSP ಅವರು, BVS ಅವರು, ನಮ್ಮ DSS ಕೆಲವು ಸಹೋದರರು ಬೆಂಬಲದಿಂದ ಈ ವ್ಯಕ್ತಿ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣಕರ್ತನಾಗ್ತಾ ಇದ್ದಾನೆ. ಆ ಸಮುದಾಯಗಳಿಗೆ ನಮ್ಮ DSS ಅವ್ರ ಮೇಲೆ, ನಮ್ಮ BSP BVS ಸಹೋದರರ ಮೇಲೆ ಆ ಸಮುದಾಯಗಳಿಗೆ ಕೋಪ ಆಕ್ರೋಶ ಬರೋ ರೀತಿಯಲ್ಲಿ ಈ ಚೇತನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡೋದನ್ನೇ ಉದ್ದೇಶ ಇಟ್ಕೊಂಡು ಪ್ರಚೋದನೆ ಮಾಡೋ ರೀತಿಯಲ್ಲಿ ಈ ಚೇತನ್ ಕಾರಣಕರ್ತರಾಗ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಏನು ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ ಈ ವ್ಯಕ್ತಿ ರೀತಿಯನ್ನು ನಡವಳಿಕೆನ ಖಂಡಿಸ್ತಾ ಇರ್ತಕ್ಕಂಥದ್ದು ಸರಿ ಇದೆ. ಅದನ್ನು ನಮ್ಮ DSS ಬ್ರದರ್ಸ್ಗಳು ಬೆಂಬಲಿಸ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಇದನ್ನು. ಯಾಕೆಂದರೆ ಅವರು ಅರಗಿಸ್ಕೊಳ್ಳಿ, ಅವರು ಮಾಡಿದರೆ ತಪ್ಪದು, ಅಪರಾಧ. ಮತ್ತು ಗೃಹ ಇಲಾಖೆಯೂ ಸಹ ಸಾಮಾಜಿಕ ಶಾಂತಿಯನ್ನು, ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿ ಸಾಮಾಜಿಕ ಕಲಹಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಚೇತನ್ ಆಲಿಯಾಸ್ ಚೇತನ್ ಅಹಿಂಸಾ ಅವರ ವಿರುದ್ಧ ಸೂಕ್ತ ಕ್ರಿಮಿನಲ್
ಕೇಸ್ ಹಾಕಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.